ಹಾಯ್ ಆಲ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಒಂದು ಸ್ನ್ಯಾಕ್ಸ್, 2M ಅವರ ಸ್ನ್ಯಾಕ್ಸ್ ಮತ್ತು ಒಂದು ಡಾರಿಟೋಸ್ನ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಸೊ ನನ್ನ ಹತ್ರ ಇವಾಗ ಫಸ್ಟ್ ಬಂದು ಡಾರಿಟೋಸ್ ಚಿಪ್ಸ್ ಇದೆ. ಇದು ದಿಸ್ ಇಸ್ ಅ ಸ್ವೀಟ್ ಚಿಲ್ಲಿ ಫ್ಲೇವರ್. ಆಮೇಲೆ ಐ ಹ್ಯಾವ್ 2M ಅವರ ಕರಾರೆ ಚಿಲ್ಲಿ ಅಚಾರಿ ಫ್ಲೇವರ್. ನೆಕ್ಸ್ಟ್ ಬಂದು ನನ್ನ ಹತ್ರ 2M ಅವರ ಅಮೇರಿಕನ್ ಸ್ಟೈಲ್ ಕ್ರೀಮ್ ಆ್ಯಂಡ್ ಆನಿಯನ್ ಇದೆ. ಸೊ ದಿಸ್ ಇಸ್ ಒನ್ ಮೋರ್. ಅದಾದಮೇಲೆ ಐ ಹ್ಯಾವ್ 2M ಅವರ ಮಂಚಿ ಮಸಾಲ ಮತ್ತು ಬೂತ್ ಚಿಪ್ಸ್, ಕರಾರಿ ಅವ್ರದ್ದೆ ಸ್ಮೋಕಿಂಗ್ ಹಾಟ್ ಬೂತ್ ಚಿಪ್ಸ್. ಸೊ ಇದೆಲ್ಲನೂ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಸೊ ಎಲ್ಲನೂ ಟೇಸ್ಟ್ ನೋಡಿಬಿಟ್ಟು 1 by 1 ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ಫಸ್ಟಿಗೆ ಬಂದು ನನ್ನ ಫೇವ್ರೇಟ್ 2M ಅವರ ಅಮೇರಿಕನ್ ಸ್ಟೈಲ್ ಕ್ರೀಮ್ ಆ್ಯಂಡ್ ಆನಿಯನ್ ಚಿಪ್ಸ್ ಟೇಸ್ಟ್ ಮಾಡ್ತೀನಿ. ಆಗಲೇ ಹೇಳ್ದಂಗೆ ಇದು ನನ್ನ ಫೇವ್ರೇಟ್, ಯಾಕಂದರೆ ಜಾಸ್ತಿ ಖಾರ ಇರಲ್ಲ. ಇದು ಲೇಸ್ ಅವರ ಸೇಮ್ ಕ್ರೀಮ್ ಆ್ಯಂಡ್ ಅಮೇರಿಕನ್ ಕ್ರೀಮ್ ಆ್ಯಂಡ್ ಆನಿಯನ್ ಸೇಮ್ ಫ್ಲೇವರ್ ಕೊಡ್ತಿದೆ. ಸೋ ನೈಸ್. ತುಂಬ ಖಾರ ಇಷ್ಟಪಡದೇ ಇರೋರಿಗೆ, ಮೈಲ್ಡ್ ಆಗಿ, ಚೀಸ್ ಇಷ್ಟಪಡೋರಿಗೆ ಅಂತೂ ಚೀಸಿ ಆ ಥರ ಫ್ಲೇವರ್ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟು. ಇದಂತೂ ನನಗೆ ಎಷ್ಟು ಕೊಟ್ಟರು ತಿಂತಾ ಇರ್ತೀನಿ, ಅಷ್ಟು ಇಷ್ಟ ನನಗೆ. ಇಟ್ಸ್ ಗುಡ್. ನಾನು ಇದಕ್ಕೊಂದು 10 out of 10 ಕೊಡ್ತೀನಿ. ಸೋ ನೈಸ್. ಇವಾಗ ರಿವ್ಯೂ ಮಾಡ್ತಿರೋದು 2M ಅವರ ಕರಾರೆ ಚಿಲ್ಲಿ ಅಚಾರಿ ಫ್ಲೇವರ್. ನೋಡೋಣ ಹೇಗಿದೆ ಅಂತ. ಸೇಮ್ ಉಪ್ಪಿನಕಾಯಿ ಥರನೇ ಟೇಸ್ಟ್ ಇದೆ. ಅಷ್ಟೊಂದು ಖಾರ ಇಲ್ಲ. ಎಲ್ಲ ಫ್ಲೇವರ್ಸ್ ಹುಳಿ ಆಗಿ, ಖಾರವಾಗಿ, ಸ್ವಲ್ಪ ಸ್ವೀಟ್ ಆಗಿ ಎಲ್ಲ ಫ್ಲೇವರ್ ಮಿಕ್ಸ್ ಆಗಿದೆ. ಸೊ ಇದು ಬಿಂಜಿಂಗ್ ಟೈಮಲ್ಲಿ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮೂವಿ ಟೈಮಲ್ಲೆಲ್ಲ ಜಾಸ್ತಿ ಖಾರನೂ ಇಲ್ಲ, ಜಾಸ್ತಿ ಹುಳಿನೂ ಇಲ್ಲ, ಎಲ್ಲ ಫ್ಲೇವರ್ ಮಿಕ್ಸ್ ಆಗಿದೆ. ದಿಸ್ ಇಸ್ ನೈಸ್. ಸೊ ಇದಕ್ಕೆ ನಾನು ಒಂದು 9 out of 10 ಕೊಡ್ತೀನಿ. ನಾನು ರಿಕಮೆಂಡ್ ಮಾಡ್ತೀನಿ ಈ ಚಿಪ್ಸ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಡಾರಿಟೋಸ್ ಅವ್ರದ್ದು ಸ್ವೀಟ್ ಚಿಲ್ಲಿ. ದಿಸ್ ಈಸ್ ಆಲ್ಸೋ ಗುಡ್. ನಾನು ಇದನ್ನು ಮುಂಚೆನೂ ಟೇಸ್ಟ್ ಮಾಡಿದ್ದೀನಿ, ಆದರೂ ನಿಮಗೋಸ್ಕರ ಇನ್ನೊಂದು ಸತಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಸ್ವೀಟ್ ಚಿಲ್ಲಿ ಅಂತ ಹೆಂಗೆ ಹೇಳಿದ್ರು ಅದೇ ಥರನೇ ಇದೆ. ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಬೆಸ್ಟ್, ಚೆನ್ನಾಗಿದೆ. ಇದಕ್ಕೆ ನಾನು 10 out of 10 ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ರಿವ್ಯೂ ಮಾಡ್ತಿರೋದು 2M ಅವರ ಮಂಚಿ ಮಸಾಲ. ಇದು ಈ ಚಿಪ್ಸ್. ನೋಡೋಣ ಇದು ಹೇಗಿದೆ ಅಂತ. ಇದು ಅಷ್ಟೊಂದೇನು ಫ್ಲೇವರ್ಫುಲ್ ಆಗಿಲ್ಲ. ಸ್ವಲ್ಪ ಅರಿಶಿನ ಫ್ಲೇವರ್ ಇದೆ. ಅದಾದಮೇಲೆ ಅಷ್ಟೇನು ಖಾರನೂ ಇಲ್ಲ, ತುಂಬ ಸಪ್ಪೆ ಆಗಿದೆ. ಬಟ್ ಓಕೆ, ಅಷ್ಟೇನು ಇದಿಲ್ಲ. ಸ್ವಲ್ಪ ಹುಳಿ ಮತ್ತು ಅರಿಶಿನ ಟೇಸ್ಟೇ ಜಾಸ್ತಿ ಬರ್ತಾ ಇದೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ದಿಸ್ ಐಲ್ ಗಿವ್ 5 out of 10. ನೆಕ್ಸ್ಟ್ ಫೈನಲಿ ನಾನು ರಿವ್ಯೂ ಮಾಡ್ತಿರೋದು ಇವರ ಸ್ಮೋಕಿಂಗ್ ಹಾಟ್ ಬೂತ್ ಕರಾರೆ ಆಯಿತಾ. ಸ್ಮೋಕಿಂಗ್ ಹಾಟ್ ಅಂತಿದ್ದಾರೆ. ನೋಡೋಣ ಎಷ್ಟು ಖಾರ ಇದೆ ಅಂತ. ಏನು ಗೊತ್ತಾ, ಇದು ತಿಂತ ಖಾರ ಫೀಲ್ ಆಗುತ್ತೆ ನಮಗೆ. ಫಸ್ಟಿಗೆ ಬಾಯಿಗೆ ಹಾಕಿದಾಗ ಏನು ಅಷ್ಟೊಂದು ಖಾರ ಇಲ್ಲ, ಬಟ್ ಇವಾಗ ನನಗೆ ಗಂಟ್ಲ ಹತ್ರ ಖಾರ ಫೀಲ್ ಆಗ್ತಾ ಇದೆ. ಅಂದರೆ ಸ್ಮೋಕಿಂಗ್ ಹಾಟ್ ಥರನೇ. ಇಟ್ಸ್ ನಾಟ್ ಅಷ್ಟೊಂದು ಖಾರ ಇಲ್ಲ, ಬಟ್ ಮ್ಯಾನೇಜಬಲ್. ಆದರೆ ತಿಂತ ನಿಮ್ಗೆ ಗೊತ್ತಾಗುತ್ತೆ ಫ್ಲೇವರ್. ಇಟ್ಸ್ ನೈಸ್. ಖಾರ ಇಷ್ಟಪಡೋರಿಗೆಲ್ಲ ಇದು ಚೆನ್ನಾಗಿದೆ ಚಿಪ್ಸ್. ಯಾ. ಸೊ ಫೈನಲ್ ಆಗಿ ನನಗೆ ಇಷ್ಟು 5ರಲ್ಲಿ ಇಷ್ಟ ಆಗಿದ್ದು ಯಾವುದಂತ ಹೇಳಿದ್ರೆ, ಇಟ್ಸ್ ಅ ಪರ್ಸ್ನಲ್ ಚಾಯ್ಸ್. ಆದರೂ ನನಗೆ ಇಷ್ಟ ಆಗಿದ್ದು ಇವರ ಅಮೇರಿಕನ್ ಸ್ಟೈಲ್ ಕ್ರೀಮ್ ಆ್ಯಂಡ್ ಆನಿಯನ್ ಇದು. ಆಮೇಲೆ ಅದಾದಮೇಲೆ ಇವರ ಚಿಲ್ಲಿ ಅಚಾರಿ ಫ್ಲೇವರ್. ದಿಸ್ ಇಸ್ ಆಲ್ಸೋ ಗುಡ್. ಆಮೇಲೆ ಡಾರಿಟೋಸ್ ಆಬ್ವಿಯಸ್, ದಿಸ್ ಇಸ್ ಆಲ್ಸೋ ರಿಕಮೆಂಡೆಡ್. ಸೊ ಗೈಸ್, ನಿಮಗೆ ನನ್ನ ಈ ರಿವ್ಯೂಸ್ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.
ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ, ಏನಾದರೂ ಮೋರ್ ರಿವ್ಯೂಸ್ ಆಗಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.